ಲೇ ಶೌರ್ಯ, ಲೇ ಶೌರ್ಯ, ಲೇ ಶೌರ್ಯ, ಲೇ ಯಾಕೋ ಅವ್ರು ಹೊಡಿತಾ ಇದೀಯಾ? ನಿಲ್ಸು ಶೌರ್ಯ, 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 ಯಾಕೋ ಅವನ್ ಯಾಕೋ ಹೊಡಿತಿದ್ಯಾ? ಏನಾಯ್ತೋ ಏನು ಅಂತ ನಾವು ಭಯ ಪಡ್ತಿದ್ರೆ ನೀನ್ ಯಾಕೋ ಅವನ್ ಹೊಡಿತಾ ಇದ್ಯಾ? ಹೊಡಿಯೋದಲ್ಲ, ಸಾಯಿಸ್ಬಿಡ್ಬೇಕು ಇವನ್ನ. ಏಯ್, ಏನ್ ಮಾಯ ಮಾಡಿದ್ಯೋ ಅವಳಿಗೆ? ರಾಜಲಕ್ಷ್ಮಿ ನಿಂಗೆ ಐ ಲವ್ ಯು ಹೇಳೋದು ಅಂದ್ರೇನು? ಹೇಳು. ಹೇಳಿದ್ರೆ ತಪ್ಪೇನೋ? ತಪ್ಪಂತ ನಿಂಗೆ ಅನ್ನಿಸ್ತಾ ಇಲ್ವಾ? ಕುಡಿದು ರೋಡಲ್ಲಿ ತಿರ್ಗೋ ನಿಂಗೆ ರಾಜಲಕ್ಷ್ಮಿ ಐ ಲವ್ ಯು ಹೇಳೋದಂದ್ರೇನು? ರಾಜಲಕ್ಷ್ಮಿ ತುಂಬಾ ಒಳ್ಳೆಯವಳು, ಆ ರಾಜಾರಾಮ್ ಮಗಳು. ಅಂತ ಹುಡುಗಿ ಇವನಿಗೆ ಹೇಗೆ ಐ ಲವ್ ಯು ಹೇಳ್ತಾಳೆ? ಇವನ ಹುಡುಗಿ ಏನೋ ಮಾಯ ಮಾಡಿದಾನೆ, ಇಲ್ಲಾಂದ್ರೆ ಅವಳು ಹೇಗೆ ಐ ಲವ್ ಯು ಅಂತ ಹೇಳ್ತಾಳೆ? ಇದೊಳ್ಳೆ ಚೆನ್ನಾಗಿದೆ ಕಣ. ಅವನ್ಗೆ ಹೆಂಡತಿ ಆಗೋಳು ಅವನ್ಗೆ ಐ ಲವ್ ಯು ಹೇಳ್ದೆ ಇನ್ಯಾರಿಗೆ ಹೇಳ್ತಾಳೆ? ಮುಂದೆ ಹೆಂಡತಿ ಆಗೋಳ? ಹೌದು ಕಣೋ, ತುಂಬಾ ದಿನಗಳ ಹಿಂದೆನೆ ಆ ಸಂಬಂಧ ನಿಶ್ಚಯ ಆಗಿದೆ. ಹೊಸ್ದಾಗಿ ಕೇಳ್ತಾ ಇದೆಯಲ್ಲೋ? ಅವತ್ತು ಅವ್ರ ಮನೆಗೆ ಕರ್ಕೊಂಡು ಹೋಗಿ ಹುಡುಗಿನ ತೋರ್ಸದ್ವಲ್ಲ. ನಾನು ನನ್ನ ಉಡ್ಬಿನ ಮೀಟ್ ಮಾಡೋಕೆ ಬಂದಿದ್ದೀನಿ. ಅವಾಗಿಂದ ಇದನ್ನೇ ಹೇಳ್ತಿದೀಯ? ಅಷ್ಟಕ್ಕೂ ನೀನು ಉಡ್ಬಿ ಅಲ್ಲೋ? ಹಾ, ಅಲ್ಲೋ. ರಾಜಲಕ್ಷ್ಮಿ ಜೊತೆ ಇವನ್ ಮದ್ವೆ ಫಿಕ್ಸ್ ಆಯ್ತಾ? ನಾನು ಅವಳು ಅಂದ್ಕೊಂಡಿರ್ಲಿಲ್ವಲ್ಲ. ಏಯ್, ನಿಂಗೆ ಎಲ್ಲಾನು ಗೊತ್ತಿತ್ತಲ್ವೇನೋ? ಗೊತ್ತಿದ್ರು ರಾಜಲಕ್ಷ್ಮಿ ಹಿಂದೆ ಬಿದ್ದಿದ್ದೆ. ಆದ್ರೆ ಇವತ್ತು ಏನೋ ಗೊತ್ತಿಲ್ದವನ್ ಹಾಗೆ ನಮ್ಮ ಮುಂದೆ ನಾಟಕ ಆಡ್ತಾ ಇದೆಯಾ? ಅಮ್ಮ, ಇವನ್ನ ಪೊಲೀಸ್ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ? ಅರ್ಧ ರಾತ್ರಿಲಿ ಹೋಗಿ ಆ ಮನೆ ಮುಂದೆ ರಾಜಲಕ್ಷ್ಮಿಗೋಸ್ಕರ ತಿರ್ಗಾಡ್ತಾ ಇದ್ದ ಅಂತ ಪೊಲೀಸ್ ಇವನ್ನ ಕರ್ಕೊಂಡು ಹೋಗಿದ್ದು. ಆಮೇಲೆ ನಾನೇ ಹೋಗಿ ಇವನ್ನ ಬಿಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ತಮ್ಮನ್ ಮದ್ವೆ ಆಗೋ ಹುಡುಗಿ ಅಂತ ಗೊತ್ತಿದ್ದು ಅವಳ ಹಿಂದೆ ನೀನ್ ಸುತ್ತೋದು ಅಂದ್ರೇನೋ ತಪ್ಪಲ್ವಾ? ನಿಜವಾಗ್ಲೂ ರಾಜಲಕ್ಷ್ಮಿಗೂ ಇವನಿಗೂ ಮದ್ವೆ ಫಿಕ್ಸ್ ಆಗಿರೋದು ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ಕಣ್ಣೆತ್ ಕೂಡ ನೋಡ್ತಿರ್ಲಿಲ್ಲ. ಅಪ್ಪ, ನೀವಾದ್ರೂ ಹೇಳ್ಬೋದಲ್ವಾ? ಕಡೆ ಪಕ್ಷ ನನ್ನ ಬಗ್ಗೆ ಆದ್ರೂ ಅವ್ರಿಗೆ ಹೇಳಿದ್ದೀರಾ? ಇಲ್ಲ ಕಣೋ, ಅವ್ರ ಬಗ್ಗೆ ನಿನಗೆ ಗೊತ್ತು ತಾನೆ. ಅಂತ ಒಳ್ಳೆ ಸಂಬಂಧ ಸಿಕ್ಕದ ಮೇಲೆ ನನಗಿನ್ನೊಂದು ಮದುವೆ ಆಗಿದೆ, ಇನ್ನೊಬ್ಳು ಹೆಂಡತಿ ಇದ್ದಾಳೆ. ನೀನು ಅವಳ ಮಗ ಅಂತ ಏನಾದರೂ ಅವ್ರು ಗೊತ್ತಾದ್ರೆ ಎಲ್ಲಿ ಈ ಸಂಬಂಧ ಮುರಿದೋಗುತ್ತೋ ಅಂತ ಅವ್ರಿಗೆ ಈ ವಿಷಯನ ಹೇಳಲಿಲ್ಲ ಕಣೋ. ಎಷ್ಟೇ ಆದರೂ ಅವನು ನಿನ್ನ ತಮ್ಮ ಕಣೋ. ವಿಷಯ ಈಗಾಗಲೇ ಮದುವೆವರೆಗೂ ಬಂದ್ಬಿಟ್ಟಿದೆ. ಈಗೇನಾದರೂ ನಿನ್ನ ವಿಷಯ ಅವ್ರಿಗೆ ಗೊತ್ತಾದ್ರೆ ರಾಜಾರಾಮ್ ಅವರು ಈ ಮದುವೆಗೆ ಒಪ್ಕೊಳ್ಳಲ್ಲ. ಅದಕ್ಕೆ ನಾವು ಮಾತ್ರ ಅಲ್ಲ, ನೀನು ಕೂಡ ಈ ವಿಷಯನ ಎಲ್ಲೂ ಹೇಳ್ಬೇಡ. ಒಂದು ಒಳ್ಳೆ ಸಂಬಂಧ ಸಿಕ್ಕಿದೆ. ರಾಜಾರಾಮ್ ಅನ್ನೋ ಒಳ್ಳೆ ವ್ಯಕ್ತಿಗೆ ನಮ್ ಪ್ರಶಾಂತ್ ಅಳಿಯ ಆಗ್ತಿದ್ದಾನೆ. ನಿನ್ ಬಗ್ಗೆ ಹೇಳಿ ದಯವಿಟ್ಟು ಇವನ್ ಜೀವನನ ಹಾಳು ಮಾಡಬೇಡ. ನಿನ್ ಕೈ ಮುಗಿದು ಕೇಳ್ಕೊತೀನಿ. ತಂದೆಯಾಗಿ ಇಲ್ಲಿವರೆಗೂ ನಾನು ನಿನ್ನ ಯಾವ ಸಹಾಯನೂ ಕೇಳಿಲ್ಲ. ಇದೊಂದು ಸಹಾಯ ಮಾತ್ರ ಮಾಡ್ಕೊಡು. ಇಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಅಂದಲ್ಲ, ಈಗ ಗೊತ್ತಾಯ್ತು ತಾನೆ?
ರಾಜಲಕ್ಷ್ಮಿ ನಾನು ಮದುವೆ ಆಗ್ತಿರೋ ಹುಡುಗಿ ಇನ್ಯಾವತ್ತೂ ಅವಳ ತಂಟೆಗೆ ಹೋಗ್ಬೇಡ. ಬಾಮ್ಮ. ನಾನು ಹೊಡೆಯೋದಕ್ಕೆ ಹುಡುಗನ್ ಕಳ್ಸಿದ್ ನೀನೇ ತಾನೆ? ನೀನೇ ಅಲ್ವಾ? ಹೇಳು. ಹೌದು ಕಣ, ನಾನೇ ಕಳ್ಸಿದ್ದು. ನನ್ ಸೊಸೆ ಅಂತ ಇದ್ರಲ್ಲ, ಅದೇ ಸೊಸೆನಾ? ಅಂದ್ರೆ ನಾನ್ ಮದ್ವೆ ಆಗ್ತಿರೋ ಹುಡುಗಿನ ಇವನ್ ಬುಟ್ಟಿಗೆ ಹಾಕೋಬೇಕು ಅಂತ ನೋಡ್ತಾ ಇದ್ದಾನೆ. ರಾಜಲಕ್ಷ್ಮಿಗೆ ಬೇರೆ ಹುಡುಗನ ಜೊತೆ ಸಂಬಂಧ ಕಾಯಂ ಮಾಡಿದೀವಿ. ನಿಜವಾಗ್ಲೂ ನಿಮ್ಗೆ ಆ ಜೇನ್ ತಿನ್ನಕ್ಕೆ ಆಸೆ ಇದೆಯಾ? ನನಗೆ ಜೇನ್ ಅಂದ್ರೆ ತುಂಬಾ ಇಷ್ಟ ರಾಜಲಕ್ಷ್ಮಿ. ಅಮ್ಮ, ಈಗ ತಾನೇ ಕಾಡಿಂದ ತಂದಿರೋದು. ಅನುಮಾನ ಇದ್ರೆ ಪರೀಕ್ಷೆ ಮಾಡಿ ನೋಡಿ. ಅನುಮಾನ ಏನಿಲ್ಲ. ಒಂದ್ ಬಾಟಲ್ ಕೊಡಿ. ತಗೊಳ್ಳಿ ಅಮ್ಮ. ಎಷ್ಟು? 100 ರೂಪಾಯಿ ಅಮ್ಮ. ನಾನ್ ಮದ್ವೆ ಆಗ್ತಿರೋ ಹುಡುಗಿ ನಿನಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಲ್ಲಿ ಹೋಗಿ ಮೇಕಪ್ ಮಾಡಿಸ್ಕೊತಾ ಇದ್ದಾಳೆ. ನೀನೇನೋ ಇಲ್ಲಿ ಕಾಲೇಜಲ್ಲಿ ಏನ್ ಕೆಲಸ ನಿಂಗೆ? ನಾನ್ ಮದ್ವೆ ಆಗ್ತಿರೋ ಹುಡುಗಿನ ಭೇಟಿಯಾಗಕ್ ಬಂದಿದ್ದೀನಿ. ಅಷ್ಟಕ್ಕೂ ಯಾರ ಬಗ್ಗೆನೋ ನೀನ್ ಮಾತಾಡ್ತಿರೋದು? ಅಲ್ಲಿ ನೋಡು, ಅಲ್ಲೇ ಬರ್ತಾ ಇದ್ದಾಳಲ್ಲ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದೆ ಸರ್. ಮಾತಾಡೋದಕ್ಕೇನೂ ಇಲ್ಲ, ನೀನ್ ಹೋಗು ರಾಜಲಕ್ಷ್ಮಿ. ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿರುವಾಗ ನಿಮ್ಮನ್ನ ಬಿಟ್ಟು ಹೇಗೆ ಹೋಗ್ಲಿ ಸರ್? ಸರ್, ನಾನೇನಕ್ಕೆ ಬೇಜಾರು ಮಾಡ್ಕೊಳ್ಳಿ? ನನಗೇನು ಬೇಜಾರಿಲ್ಲ. ನನ್ನ ರೂಮ್ಗೆ ನೀನು ಈ ರೀತಿ ಬರೋದು ಸರಿಯಲ್ಲ. ಇಲ್ಲಿಂದ ಹೊರಡು ರಾಜಲಕ್ಷ್ಮಿ. ಸರ್, ಪ್ರಶಾಂತ್ಗೆ ನಾನು ಐ ಲವ್ ಯು ಹೇಳಿದ್ದು ನಿಜವಾಗ್ಲೂ ನನ್ಗೆ ಅವನ ಮೇಲಿರೋ ಪ್ರೀತಿಯಿಂದ ಅಲ್ಲ. ಆ ಥರ ಹೇಳ್ಬೇಕಾಗಿ ಬಂತು ಅಷ್ಟೇ. ಅವನ ಜೊತೆ ನಿನ್ನ ಮದುವೆ ಫಿಕ್ಸ್ ಆಗಿದೆ. ಹಾಗಿದ್ದಾಗ ನೀನು ಅವನಿಗೆ ಐ ಲವ್ ಯು ಹೇಳೋದ್ರಲ್ಲಿ ತಪ್ಪೇ ಇಲ್ಲ.
ಇಲ್ಲಿಂದ ಹೊರಡು ರಾಜಲಕ್ಷ್ಮಿ. ನೀವು ಬೇಜಾರು ಮಾಡ್ಕೊಂಡಿರ್ತೀರಲ್ಲ ಅಂತ ನಾನು ಬಂದರೆ ನೀವೇನು ಸರ್ ಹೋಗೋ ಅಂತ ಇದ್ದೀರಾ? ಮತ್ತೊಬ್ಬರ ಜೊತೆ ನಿಂಗೆ ಮದುವೆ ಫಿಕ್ಸ್ ಆಗಿದೆ. ದೊಡ್ಡವರು ನಿರ್ಧಾರ ಮಾಡ್ಕೊಂಡ್ಮೇಲೆ ಹೀಗೆ ನೀನು ಬರೋದು ನನ್ನ ಜೊತೆ ಮಾತಾಡೋದು ಕರೆಕ್ಟ್ ಅಲ್ಲ ರಾಜಲಕ್ಷ್ಮಿ. ದಯವಿಟ್ಟು ಹೊರಟು ಹೋಗು. ಮನಸ್ಸಲ್ಲಿರೋ ನೋವನ್ನೆಲ್ಲ ಮುಚ್ಚಿಟ್ಕೊಂಡು ಯಾಕೆ ಸರ್ ಹೀಗೆ ಮಾತಾಡ್ತಾ ಇದ್ದೀರಾ? ಬಚ್ಚಿಟ್ಕೊಳ್ಳೋಕೆ ನೋವು ಬಿಟ್ರೆ ಏನು ಉಳಿದೇ ಇರೋವಾಗ ಹೀಗಲ್ದೆ ಹೇಗೆ ಮಾತಾಡ್ತೀನಿ? ನೀನು ಮಾಡಿ ತಪ್ಪಲ್ಲ ರಾಜಲಕ್ಷ್ಮಿ. ಮತ್ತೊಬ್ಬರ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾದ್ಮೇಲೆ ಕೂಡ ನೀನು ಹಿಂದೆ ತಿರುಗಿ ನಿಂಗೂ ನಿನ್ನ ಮನೆಯವ್ರಿಗೂ ನೋವು ಕೊಟ್ಟಿದ್ದು ನನ್ನ ತಪ್ಪು. ಕೆಲವೊಂದ್ಸಲಿ ಗೊತ್ತಿಲ್ದೇನೆ ನನ್ನಿಂದ ನಿನಗೆ ಚಿಕ್ಕ ಪುಟ್ಟ ತೊಂದರೆ ಆಗಿರ್ಬೋದು. ಇನ್ಮೇಲೆ ನನ್ನಿಂದ ಯಾವುದೇ ತೊಂದರೆನೂ ಆಗೋದಿಲ್ಲ. ನಿನಗೋಸ್ಕರ ಅರ್ಧ ರಾತ್ರಿಯಲ್ಲಿ ನಿಮ್ಮ ಮನೆಗೆ ಬರಲ್ಲ, ನೀನು ಹಿಂದೆ ಬೀಳಲ್ಲ, ನಿನಗೆ ಫೋನ್ ಮಾಡಲ್ಲ. ನಿಮ್ಮ ಮನೆಯವ್ರು ನೋಡಿರೋ ಸಂಬಂಧನ ಮದುವೆ ಮಾಡಿಕೊಂಡು ನೀನು ಸಂತೋಷವಾಗಿರು. ಪ್ರಶಾಂತ್ಗೆ ಐ ಲವ್ ಯು ಹೇಳ್ದೆ ಅಂತ ನಿಮಗೆ ಬೇಜಾರಾಗ್ತಿಲ್ವಾ ಸರ್? ಏನಕ್ಕೆ ಬೇಜಾರು? ಗಂಡ ಆಗ್ತಿರೋನೆ ತಾನೆ, ಅದೇನು ತಪ್ಪಲ್ಲ. ಮದುವೆ ಸಂಬಂಧ ಫಿಕ್ಸ್ ಆದ್ಮೇಲೆ ನೀನು ಹೀಗೆ ಬರೋದು, ನಾವೀಗ ಮಾತಾಡ್ಕೊಳ್ಳೋದು ಇದು ತಪ್ಪು. ಅದಕ್ಕೆ ಹೊರಟೋಗು ಅಂತಿದ್ದೀನಿ. ಮತ್ಯಾವತ್ತೂ ಈ ಕಡೆ ಬರಬೇಡ. ಇಷ್ಟು ಕಠೋರವಾಗಿ ಅದು ಹೇಗೆ ಮಾತಾಡ್ತಾ ಇದ್ದೀರಾ ಸರ್? ನಿಜ ಮಾತಾಡಿದಾಗ ಕೆಲವೊಂದ್ಸಲ ಕಠೋರ ಅಂತಾನೆ ಅನ್ಸುತ್ತೆ, ಆದ್ರೆ ಅದೇ ನಿಜ. ಹಿಂದೆ ನಮ್ಮ ಮಧ್ಯೆ ಏನಾಗಿತ್ತು ಅದನ್ನ ಮರ್ತು ಹೋಗಿ ಹಾಯಾಗಿ ನಿನ್ ಜೀವನನ ನಡೆಸ್ಕೋ. ನಿಮ್ ಪ್ರೀತಿಗೆ ನಾನು ಆಗಲ್ಲ ಅಂದೆ ಅಂತ ನಮ್ ಚಿಕ್ಕಪ್ಪ ನಿಮ್ಗೆ ಹೆದರ್ಸಿದ್ರು ಅಂತ, ಪ್ರಶಾಂತ್ಗೆ ನಾನು ಐ ಲವ್ ಯು ಹೇಳ್ದೆ ಅಂತ, ನಮ್ಮ ಮನೆಯವರು ನಂಗೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ ಅಂತ, ಇಷ್ಟರಲ್ಲಿ ಯಾವ್ದಾದ್ರೂ ಕಾರಣನ ಹೇಳಿ ನನ್ನ ಪ್ರೀತಿನ ನೀವು ಬೇಡ ಅನ್ಬೋದು. ಆದ್ರೆ ನಮ್ಮ ಮನೆಯವರು ನನಗೆ ಮದ್ವೆ ಸಂಬಂಧ ಫಿಕ್ಸ್ ಮಾಡಿದ ಮೇಲೂ ಕೂಡ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೆ ಸರ್. ನಿಮ್ ಜೊತೆನಲ್ಲಿ ಜೀವನ ಕಳಿಬೇಕು ಅಂತ ಆಸೆ ಪಟ್ಟೆ. ಆಗ ನನ್ನ ಆಸೆನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಇವಾಗ ನೀವು ಅರ್ಥ ಮಾಡ್ಕೊಂಡಿದ್ರು ನಾನು ಮಾಡೋವಂಥದ್ದು ಏನೂ ಇಲ್ಲ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಸರ್, ನಮ್ಮ ಚಿಕ್ಕಪ್ಪಂಗೆ ಹೆದರ್ಕೊಂಡು ಅಥವಾ ನಂಗೆ ನಮ್ಮ ಅಪ್ಪನ ಮೇಲಿರೋ ಗೌರವಕ್ಕೋಸ್ಕರನೋ ನಾನು ನಮ್ಮ ಮನೆಯವ್ರು ನಂಗೆ ನೋಡಿರೋ ಹುಡುಗನ್ನ ಮದುವೆ ಮಾಡ್ಕೊಳ್ಬೋದು. ಅವನ್ ಕಟ್ಟಿರೋ ತಾಳಿ ನನ್ನ ಕತ್ತಲ್ಲೇ ಇರ್ಬೋದು. ಆದ್ರೆ ನಾನು ಮೊದಲು ಇಷ್ಟಪಟ್ಟಿರೋದು ನಿಮ್ಮನ್ನೇ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಕೂಡ ನಿಮ್ಮನ್ನೇ. ಅದಕ್ಕೆ ನೀವು ನಿಮ್ಮ ನೆನಪುಗಳು ನನ್ನ ಮನಸ್ಸಲ್ಲಿ ನಾನು ಸಾಯೋವರೆಗೂ ಕೂಡ ಅದು ಹಾಗೆ ಉಳ್ಕೊಂಡ್ಬಿಡತ್ತೆ. ನನ್ನ ಜೀವನದಲ್ಲಿ ನಮ್ಮ ಮನೆಯವ್ರು ಕರ್ಕೊಂಡು ಬರ್ತಿರೋ ಹುಡುಗನ ಮೇಲೆ ಇಷ್ಟ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಮೇಲಿರೋ ಇಷ್ಟ ಮಾತ್ರ ಯಾವತ್ತಿಗೂ ಹಾಗೆ ಇರುತ್ತೆ ಸರ್. ಮನುಷ್ಯನ್ ಬೇಕಾದ್ರೆ ಹೆದರ್ಸ್ಬೋದು, ಆದ್ರೆ ನನ್ನ ಮನ್ಸನ್ನ ಯಾರು ಹೆದರ್ಸೋದಕ್ಕಾಗಲ್ಲ ಅಲ್ವಾ ಸರ್? ಅದಕ್ಕೆ ಇಷ್ಟ ಇರೋ ನಿಮ್ಮನ್ನ ಜೀವನ ಪೂರ್ತಿ ಇಷ್ಟಪಡ್ತಾನೆ ಇರುತ್ತೆ. ನಿಮ್ಮನ್ನ ಮರ್ತು ಹೋಗ್ತೀನಿ ಅನ್ನೋದು ಯಾವತ್ತಿಗೂ ನಡೆಯುವಂತ ವಿಷಯ ಅಲ್ಲ.
ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ. ಸದ್ಯ ಇಷ್ಟು ಹೊತ್ತು ಹೆದರ್ಕೊಂಡು ಸತ್ತೇ ನಾನು. ನೀವು ಭಯ ಪಡ್ಬೇಕಾಗಿರೋ ಅಗತ್ಯ ಏನಿದೆ ಅತ್ತಿಗೆ? ತಲೆಗೆ ಪೆಟ್ಟು ಬಿದ್ದಿದೆ ಅಂದ್ರೆ ಆ ಗಾಯ ಹೊರಗಡೆ ಕಾಣಿಸ್ದೆ ಹೋದ್ರು ಒಳಗಡೆ ಗಾಯ ಆಗಿದೆ ಅಂತಂದ್ರೆ ಅಪಾಯ ಅಂತ ಹೇಳ್ತಾರಲ್ಲ. ಅತ್ತಿಗೆ, ಅದು ಮಕ್ಕಳು ಆಡೋ ಚಿಕ್ಕ ಬಾಲು, ಅದರಿಂದ ಅಷ್ಟು ಅಪಾಯ ಏನೂ ಆಗಲ್ಲ. ಏನೋ ನಮ್ಮ ದೊಡ್ಡ ಅಪಾಯ ತಪ್ತು ಅಷ್ಟೇ. ದೇವ್ರೇ, ಅಪಾಯ ಏನೋ ತಪ್ತು ಆದ್ರೆ ಸೀನು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಎದುರುಗಡೆ ಬರಕ್ಕಾಗ್ಲಿಲ್ವಲ್ಲ. ಹೋಗ್ಲಿ ಬಿಡು. ಚಾರು ಎದುರಿಗೆ ಬರ್ಲಿಲ್ಲ ಅಂತಂದ್ರು ನಮ್ಮತ್ತಿಗೆ ಆಶೀರ್ವಾದ ಮಾಡಿ ಕಳ್ಸಿದ್ಲಲ್ಲ, ಅಷ್ಟು ಸಾಕು. ಅವನಿಗೆ ಆ ಕೆಲಸ ಖಂಡಿತ ಸಿಗತ್ತೆ. ಆ ಕೆಲಸ ಏನಾದ್ರೂ ಅವನಿಗೆ ಸಿಕ್ತು ಅಂತಂದ್ರೆ ಸೀನು ಚಾರು ಇಬ್ರು ಒಂದು ಒಳ್ಳೆ ಮನೆ ತಗೊಂಡು ಅವ್ರ ಪಾಡಿಗೆ ಅವರು ಸಂತೋಷವಾಗಿರ್ತಾರೆ. ಪದ್ಮ, ಸೀನುಗೆ ಕೆಲಸ ಸಿಕ್ತಿದ್ದ ಹಾಗೇನೆ ಅವರಿಬ್ಬರನ್ನ ಬೇರೆ ಮನೇಲಿರಿಸ್ತೀಯ. ಅವನನ್ನ ನಮ್ಮನೆಗೆ ದೂರ ಮಾಡ್ತೀಯ. ಅಂದ್ರೆ ಅಣ್ಣ, ಅದು ಕೆಲಸ ಸಿಕ್ಮೇಲೆ ಅವನೆಲ್ಲೋ ಇದ್ದು ಚಾರು ಇಲ್ಲಿದ್ರೆ ಏನ್ ಚೆನ್ನಾಗಿರುತ್ತೆ ಅಂತ. ಎಲ್ಲೇ ಇದ್ರು ಅವ್ರು ಸಂತೋಷವಾಗಿದ್ರೆ ಸಾಕು ಅಂತ ಹಾಗೆ ಹೇಳ್ದೆ. ಆದ್ರೂ ನೀನ್ ಒಪ್ಗೆ ಕೊಡೋ ತನಕ ಯಾವುದೂ ಆಗಲ್ವಲ್ಲ ಅಣ್ಣ. ನೀನ್ ಒಪ್ಕೊಂಡ್ರೇನೆ ನಾನು ಅವ್ರನ್ನ ದೂರ ಕಳ್ಸೋದು. ಯಾಕ್ರಿ ಏನು ಮಾತಾಡದೆ ಬಂದ್ಬಿಟ್ರಿ? ಕೇಳಿಸ್ಕೊಂಡ್ಯಾ ಜಾನಕಿ? ಸೀನುಗೆ ಕೆಲಸ ಸಿಕ್ತಿದ್ದ ಹಾಗೇನೆ ಈ ಮನೆಗೆ ದೂರ ಮಾಡಬೇಕು ಅನ್ಕೋತಾ ಇದ್ದಾಳೆ ನನ್ನ ತಂಗಿ. ಪದ್ಮ ಹೇಳೋದ್ರಲ್ಲೂ ಕೂಡ ನಿಜ ಇದೆ ಅಲ್ವಾ? ಸೀನು ಎಲ್ಲೋ ದೂರದಲ್ಲಿ ಕೆಲಸ ಮಾಡ್ತಿರೋದು, ಚಾರು ಇಲ್ಲಿರೋದು ಏನ್ ಚೆನ್ನಾಗಿರುತ್ತೆ ಹೇಳಿ? ಅದಕ್ಕೆ ಅಂತ ಮಕ್ಕಳನ್ನ ದೂರ ಮಾಡ್ಕೋಬೇಕಾ? ಮಕ್ಕಳು ವಯಸ್ಸಿಗೆ ಬರ್ತಿದ್ದ ಹಾಗೆ ಮದುವೆ ಮಾಡೋದು ಹೀಗೆ ಮನೇನ ಬಿಟ್ಟು ಹೋಗ್ಬಿಡೋದಕ್ಕಲ್ಲ. ತನ್ನ ನಂಬಿ ಬಂದಿರೋ ಹೆಂಡತಿಗೋಸ್ಕರ ಆ ಮನೇನ ಬಿಟ್ಟು ಎಲ್ಲಿಗೂ ಹೋಗ್ದೇನೆ ಇರ್ತಾರೆ ಅಂತ. ಅವನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಮಗ್ ದೂರವಾಗಿ ಹೋಗಿದ್ದೇ ಇಲ್ಲ. ಅಂಥದ್ದು ಮದುವೆ ಅವನನ್ನ ದೂರ ಮಾಡುತ್ತಾ? ರೆಕ್ಕೆ ಮೂಡಿದ ತಕ್ಷಣ ಹಕ್ಕಿಗಳು ಹಾರು ಹೋಗುತ್ತಲ್ವ ರೀ? ಎಷ್ಟೇ ಹಾರಿದ್ರೂ ಗೂಡಿಗೆ ಬಂದ್ ಸೇರುತ್ತೆ ಹೊರತು ಮತ್ತೊಂದು ಗೂಡಿಗೆ ಹೋಗಲ್ಲ ಅಲ್ವಾ ಜಾನಕಿ? ಸೀನುನ ಹಾಗೆ ಕಳಿಸ್ಬೇಕು ಅನ್ನೋ ಆಲೋಚನೆ ಕೂಡ ನನಗಿಷ್ಟ ಆಗ್ತಾನೆ ಇಲ್ಲ. ಇದ್ರಲ್ಲಿ ಇಷ್ಟ ಇಲ್ಲದೆ ಇರುವಂಥದ್ದು ಏನಿದೆ ರೀ? ಈ ಕಾಲದಲ್ಲಂತೂ ಪ್ರತಿಯೊಂದು ಮನೇಲೂ ಇದು ನಡೀತಾನೆ ಇರುತ್ತೆ. ಈ ಕಾಲ ಆದ್ರೂ ಯಾವ ಕಾಲ ಆದ್ರೂ ಮನುಷ್ಯರು ದೂರ ಆಗ್ಬೇಕು ಅಂತ ಅಥವಾ ದೂರ ಮಾಡ್ಕೊಳ್ಳಿ ಅಂತ ಹೇಳ್ಕೊಡಲ್ಲ ಜಾನಕಿ. ಆ ಕಾಲಕ್ಕೆ ಆ ಕಾಲಗಳು ಅಲ್ಲಿಂದ ಇಲ್ಲಿವರೆಗೂ ಸರಿಯಾಗಿ ಕೆಲಸ ಮಾಡ್ತಾನೆ ಇದೆ. ಮಾಡದೇ ಇರೋದು ಮನುಷ್ಯನೇ. ನನಗೂ ಅಷ್ಟೇ ರೀ. ಸೀನುನು ಚಾರುನು ದೂರ ದೂರ ಇರೋದೇ ಒಳ್ಳೇದೇನೋ ಅಂತ ಅನಿಸ್ತಾ ಇದ್ದೀರಿ. ಅವನು ನನ್ನ ಮಗ ಅಂತ ಅನ್ಕೊಳ್ಳೋ ನೀನು ಕೂಡ ಹಾಗೆ ಯೋಚನೆ ಮಾಡ್ತಿದ್ಯಾ ಜಾನಕಿ? ನಾನು ಆಲೋಚಿಸ್ತಾ ಇರೋದು ಕೂಡ ನಮ್ ಸೀನುಗ್ ಒಳ್ಳೇದಾಗ್ಲಿ ಅಂತಾನೆ ತಾನೆ. ಆದ್ಯನು ಸೀನುನು ಒಂದೇ ಮನೇಲಿದ್ದುಕೊಂಡು ಒಬ್ರಿಗೊಬ್ರು ಎದುರು ಬದ್ರು ಓಡಾಡ್ತಾ ಇದ್ರೆ ಒಬ್ರನ್ನ ನೋಡಿ ಒಬ್ರು ನೋವು ಪಡ್ತಾ ಇರ್ತಾರೆ ಅಲ್ವಾ ರೀ? ಅದಕ್ಕೆ ರೀ
ಈ ಉದ್ಯೋಗದ ನೆಪದಲ್ಲಾದ್ರೂ ಸೀನು ಆತಿನಿಂದ ದೂರ ಇದ್ರೆ ಕೊನೆ ಪಕ್ಷ ಅವರಿಬ್ಬರ ಮಧ್ಯೆ ನೋವು ಕಡಿಮೆ ಆಗುತ್ತೋ ಏನೋ. ಅದು ಅಲ್ಲದೆ ಸೀನು ಚಾರು ಒಂದಾಗಿ ಬದುಕಿದ್ರೆ ಅವರಿಬ್ಬರ ಮಧ್ಯೆ ಅನ್ಯೋನ್ಯತೆ ಇನ್ನೂ ಗಾಢವಾಗ್ಬೋದೋ ಏನೋ. ಈ ಕಡೆ ಆದ್ಯನ ಮನಸ್ಸು ಸ್ವಲ್ಪ ಹಗುರಾಗುತ್ತೆ. ಇಷ್ಟನ ದೂರ ಮಾಡ್ಕೊಳ್ಳೋದಕ್ಕೆ